ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇವತ್ತು ನಾವು ಮಾತನಾಡುವಂತಹ ವಿಚಾರ ಇದು ಕೇವಲ ಸಂಖ್ಯೆ ಅಲ್ಲ, ಇದೊಂದು ಸಿಸ್ಟಮ್ ಒಳಗಿದ್ದಂತಹ ಸತ್ಯದ ಸ್ಫೋಟ ಅಂತ ಹೇಳಬಹುದು. 90 ಲಕ್ಷ ಹೆಸರುಗಳು ಕಟ್ ಆಗಿದೆ ಅಂತಂದ್ರೆ ಪ್ರಶ್ನೆ ಯಾರು ಹೊರಗೆ ಹೋದ್ರು ಅನ್ನುವಂಥದ್ದಲ್ಲ, ಇಷ್ಟು ವರ್ಷ ಒಳಗೆ ಇದ್ದುಕೊಂಡು ಆಟ ಆಡಿದಂಥವ್ರು ಯಾರು ಅಂತ. 90 ಲಕ್ಷ. ಎಷ್ಟು? 90 ಲಕ್ಷ. ನಿಮ್ಮ ಮುಂದೆ ಇವತ್ತೊಂದು ವೆರಿ ಶಾಕಿಂಗ್ ಡೇಟಾವನ್ನು ಇಡ್ತಾ ಇದ್ದೀನಿ. ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯಿಂದ ಇಲ್ಲಿವರೆಗೂ ಸುಮಾರು 90 ಲಕ್ಷ ಹೆಸರುಗಳನ್ನ ತೆಗೆದು ಹಾಕಲಾಗಿದೆ. ಅಂದ್ರೆ ಒಟ್ಟು ಎಲೆಕ್ಟೋರಲ್ ಪಟ್ಟಿಯ ಸುಮಾರು 12% ಮಂದಿಯ ಹೆಸರು ಕಟ್ ಆಗಿದೆ. ಇದನ್ನ ಅಷ್ಟೇ ಅಲ್ವಾ ಅಂತ ಜಸ್ಟ್ ಒಂದು ಸಂಖ್ಯೆಯಾಗಿ ನೋಡೋದಲ್ಲ, ಇದೊಂದು ಸಂಪೂರ್ಣ ಸಿಸ್ಟಮಿನ ಎಕ್ಸ್ರೇ ಅಂತ ಹೇಳಬಹುದು. ವೀಕ್ಷಕರ, ಎಲೆಕ್ಟೋರಲ್ ಲಿಸ್ಟ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಈಗ ಆಗಿದೆ, ಆದ್ರೆ ಇಷ್ಟು ವರ್ಷಗಳಿಂದ ಇದು ಹೆಂಗ್ ನಡೀತಾ ಇತ್ತು? ಅಫ್ಕೋರ್ಸ್ ಉತ್ತರ ನಮ್ಮ ಕಣ್ಣು ಮುಂದೆನೇ ಇದೆ. ಒನ್ ಆ್ಯಂಡ್ ಓನ್ಲಿ ಮಮತಾ ಬ್ಯಾನರ್ಜಿ. ಅಂಡ್ ಒಂದು ಬಾರಿ ನಾವು ಫ್ಯಾಕ್ಟ್ಸ್ ನೋಡೋದಾದ್ರೆ ಅಕ್ಟೋಬರ್ 2025ರಲ್ಲಿ ಪಶ್ಚಿಮ ಬಂಗಾಳದ ಒಟ್ಟು ಮತದಾರರ ಸಂಖ್ಯೆ 10.1 ಕೋಟಿ ಇತ್ತು. ಇವತ್ತು ಕಡಿಮೆ ಆಗಿ ಸುಮಾರು 9 ಕೋಟಿಗೆ ಬಂದು ನಿಂತಿದೆ. ಅಂದ್ರೆ ಪ್ರತಿ 8ರಲ್ಲಿ ಒಬ್ಬ ಮತದಾರ ಪಟ್ಟಿಯಿಂದ ಹೊರಗೆ ಬಂದಿದ್ದಾನೆ. SIR ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗ ಸುಮಾರು 60 ಲಕ್ಷ ಮತದಾರರನ್ನ ಡೌಟ್ಫುಲ್ ಅಂತ ಗುರುತಿಸಿ ತನಿಖೆಗೆ ಒಳಪಡಿಸಿದ್ದಾರೆ. ಅವರಲ್ಲಿ ಸುಮಾರು 7,50,393 ಮಂದಿಯನ್ನ ಇನ್ವ್ಯಾಲಿಡ್ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು 32,68,119 ಮಂದಿಯನ್ನ ಇನ್ವ್ಯಾಲಿಡ್ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರತಿ 2ನೇ ಡೌಟ್ಫುಲ್ ಮತದಾರ ಕೂಡ ಇಲ್ಲಿ ಫೇಕ್ ಅಂತ. ಈ ಡೌಟ್ಫುಲ್ ಮತದಾರರಲ್ಲಿ ಈಗ ಸುಮಾರು 7 ಲಕ್ಷ ಮಂದಿ ಅಪೀಲ್ ಕೂಡ ಮಾಡಿದ್ದಾರೆ. ಸೊ ಈ ಅಪೀಲ್ಗಳಿಗೆ ಟ್ರಿಬ್ಯುನಲ್ 15 ಹಂತದಲ್ಲಿ ವಿಚಾರಣೆ ಕೂಡ ನಡೆಸುತ್ತೆ. ಅಪೀಲ್ ಮಾಡದೇ ಇದ್ರೆ 18ಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಪ್ಲಿಮೆಂಟರಿ ಲಿಸ್ಟ್ ಅನ್ನ ಬಿಡುಗಡೆ ಕೂಡ ಮಾಡುತ್ತೆ. ವೀಕ್ಷಕರಲ್ಲಿ, ಇದನ್ನ ನಾವು 3 ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಫೇಸ್ 1 ಸುಮಾರು 58 ಲಕ್ಷ ಹೆಸರುಗಳನ್ನು ಮೊದಲು ತೆಗೆದು ಹಾಕಲಾಗುತ್ತೆ. ಯಾಕಂತಂದ್ರೆ ಅದರಲ್ಲಿ ಇದ್ದಂಥವ್ರು ಒಂದೋ ಸತ್ತು ಹೋಗಿದ್ರು, ಇಲ್ಲ ಶಾಶ್ವತವಾಗಿ ಪಶ್ಚಿಮ ಬಂಗಾಳವನ್ನ ಬಿಟ್ಟು ಹೋಗಿದ್ರು. ಅಂದ್ರೆ ಇವರು ಲಿಸ್ಟ್ ಅಲ್ಲಿ ಇದ್ದಾರೆ, ಆದ್ರೆ ಕೆಲವರು ಭೂಮಿ ಮೇಲೇನೆ ಇಲ್ಲ, ಇನ್ನು ಕೆಲವರು ಬಂಗಾಳದಲ್ಲೇ ಇಲ್ಲ. ಇಂತಹ ಹೆಸರುಗಳನ್ನ ಬಳಸಿಕೊಂಡು ಫೇಕ್ ವೋಟಿಂಗ್ ನಡೀತಾ ಇತ್ತು. ಇನ್ನು ಫೇಸ್ 2 ಸುಮಾರು 5.5 ಲಕ್ಷ ಹೆಸರನ್ನ ತೆಗೆದು ಹಾಕಲಾಗುತ್ತೆ. ಯಾಕೆ? ಇವರ ವಿರುದ್ಧ ಒಂದಷ್ಟು ಡೌಟ್ ಇತ್ತು. ಅಂಡ್ ಡೌಟ್ ಅಂತ ತೆಗೆದು ಹಾಕಿದ ಮೇಲೂ ಕೂಡ ಅವರು ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳೋದಕ್ಕೆ ಮುಂದೆ ಬರಲೇ ಇಲ್ಲ. ಸೊ ಇವರು ಕಂಪ್ಲೀಟ್ಲಿ ಫೇಕ್ ಎಂಟ್ರಿಗಳು ಆಗಿರಬಹುದು. ಇನ್ನು ಫೇಸ್ 3 ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ನಂತರ ಸುಮಾರು 27 ಲಕ್ಷ ಹೆಸರುಗಳನ್ನ ಇಲ್ಲಿ ತೆಗೆದು ಹಾಕಿರುವಂಥದ್ದು. ಆಮೇಲೆ ಇಲ್ಲಿ ಈಗ ಮಮತಾ ಬ್ಯಾನರ್ಜಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆಯನ್ನು ಹೊಡಿತಾ ಇದ್ದಾರೆ. ಬಟ್ ಇದು ನಮಗೆ ಅರ್ಥ ಆಗುತ್ತೆ, ಕಂಪ್ಲೀಟ್ಲಿ ಮಮತಾ ಬ್ಯಾನರ್ಜಿ ಒಂದು ಫ್ರಸ್ಟ್ರೇಷನ್ಗೆ ಒಳಗಾಗಿ ಆಡ್ತಾ ಇರುವಂತಹ ಮಾತು. ಯಾಕೆಂತಂದ್ರೆ ಇಷ್ಟು ವರ್ಷಗಳ ಕಾಲ ಈ ಫೇಕ್ ವೋಟರ್ಸ್ ಅನ್ನ ಇಟ್ಕೊಂಡು ಮಮತಾ ಬ್ಯಾನರ್ಜಿ ವಿನ್ ಆಗ್ತಾ ಇದ್ರು. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ SIR ಕಾರಣದಿಂದಾಗಿ, ಎಲೆಕ್ಷನ್ ಕಮಿಷನ್ ನ ಒಂದು ದಿಟ್ಟ ಕ್ರಮದಿಂದಾಗಿ ತಮ್ಮ ಎಲ್ಲ ಆಟಗಳು ಕೂಡ ಮಣ್ಣು ಪಾಲಾಗ್ತಿದೆ ಅನ್ನುವಂಥದ್ದು ಮಮತಾ ಬ್ಯಾನರ್ಜಿಗೆ ಈಗ ದೊಡ್ಡ ತಲೆನೋವಾಗಬಿಟ್ಟಿದೆ. ಸೊ ಸತ್ಯ ಇಲ್ಲಿ ಏನು ಅಂತಂದ್ರೆ ಜಸ್ಟ್ ಪಶ್ಚಿಮ ಬಂಗಾಳದಲ್ಲಿ ಕ್ಲೀನ್ ಅಪ್ ಆಗ್ತಾ ಇದೆ. ವೀಕ್ಷಕರ, ಗ್ರೌಂಡ್ ರಿಯಾಲಿಟಿಯನ್ನ ನೋಡಿದ್ರೆ ಕೆಲವು ಜಿಲ್ಲೆಗಳಂತೂ ಕ್ಲೀನ್ ಅಪ್ ಸೆಂಟರ್ ಆಗಿ ಬದಲಾಗ್ತಾ ಇವೆ. ಮುರ್ಷಿದಾಬಾದ್ 4.5 ಲಕ್ಷಕ್ಕೂ ಹೆಚ್ಚು ಮತದಾರರ ಡಿಲೀಷನ್ ಆಗಿದೆ. ಇನ್ನು ನಾರ್ತ್ 24 ಪರಗನ ಇಲ್ಲಿ 32.5 ಲಕ್ಷ ಮತದಾರರ ಡಿಲೀಷನ್ ಆಗಿದೆ. ಇನ್ನು ನಾಡಿಯಾ ಇಲ್ಲಿ ಸುಮಾರು 30% ರಿಜೆಕ್ಷನ್ ರೇಟ್ ಕಾಣಿಸ್ತಾ ಇದೆ. 30% ಅಂತಂದ್ರೆ ಪ್ರತಿ 4ರಲ್ಲಿ 3 ಡೌಟ್ಫುಲ್ ಮತದಾರರು ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಇದೇ ಜಿಲ್ಲೆಗಳಲ್ಲಿ ಇಷ್ಟು ವರ್ಷಗಳ ಕಾಲ ಆರೋಪಗಳು ಕೇಳಿ ಬರ್ತಾ ಇದ್ವು. ಏನು ಅಂತಂದ್ರೆ ಡೂಪ್ಲಿಕೇಟ್ ಎಂಟ್ರಿಗಳಿದಾವೆ, ಅಕ್ರಮ ಮತದಾರರಿದ್ದಾರೆ, ಇನ್ನು ಸತ್ತವರ ಹೆಸರಲ್ಲೂ ಕೂಡ ಮತ ಹಾಕುವಂತಹ ಘಟನೆಗಳು ನಡೀತಾ ಇದೆ. ಸೊ ಎಲ್ಲ ನಡೀತಾ ಇತ್ತು, ಅದರ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ಆ ಧ್ವನಿಗೆ ಪುಷ್ಟಿ ಕೊಡುವಂಥವ್ರು ಯಾರು ಇರ್ಲಿಲ್ಲ. ಬಟ್ ಈ ಬಾರಿ ಅದು SIR ಮೂಲಕ ನಡೀತಾ ಇದೆ. ಕಳೆದ ಕೆಲವು ವಾರಗಳಲ್ಲಿ 27 ಲಕ್ಷ ಹೆಸರುಗಳು ಹೆಚ್ಚುವರಿ ಪರಿಶೀಲನೆಯ ನಂತರ ತೆಗೆದು ಹಾಕಲಾಗಿದೆ. ಅಂದ್ರೆ ಪ್ರತಿದಿನ 1000ಕ್ಕೂ ಹೆಚ್ಚು ಹೆಸರುಗಳ ಪರಿಶೀಲನೆ, ಅದೇ ರೀತಿ ಡಿಸ್ಪೋಸಲ್ ಆಗ್ತಾ ಇದೆ. ಸುಮಾರು 705
ನ್ಯಾಯಾಂಗ ಅಧಿಕಾರಿಗಳು ಐಡೆಂಟಿಟಿ ಮಿಸ್ ಮ್ಯಾಚ್ ಆಗಿರಬಹುದು, ಡುಪ್ಲಿಕೇಟ್ ಎಂಟ್ರಿ ಆಗಿರಬಹುದು, ಇನ್ನು ಅಕ್ರಮ ವಲಸೆ ಆಗಿರಬಹುದು, ಇಂತಹ ಆಧಾರದಲ್ಲಿ ಕೇಸ್ ಬೈ ಕೇಸ್ ತೀರ್ಮಾನವನ್ನ ಮಾಡಿರುವಂಥದ್ದು. ಸೊ ಯಾವುದೇ ರಾಜಕೀಯ ಒತ್ತಡ ಇಲ್ಲಿ ನಿಜವಾಗ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಪ್ರತಿ ಹೆಸರನ್ನು ಕೂಡ ಪರಿಶೀಲನೆ ಮಾಡಿದ ನಂತರನೇ ತೆಗೆದು ಹಾಕ್ತಾ ಇರುವಂಥದ್ದು. ಅದರ ಅರ್ಥ ಇದು ಕೇವಲ ರಿವಿಷನ್ ಮಾತ್ರ ಅಲ್ಲ, ಲೋಕತಂತ್ರದ ಅಖಂಡತೆಯನ್ನು ಉಳಿಸುವಂತಹ ಒಂದು ದಿಟ್ಟ ಕ್ರಮ. ಆಮೇಲೆ ಈ ಬಾರಿಯ ಮತದಾನ ಕೂಡ ಇಷ್ಟು ವರ್ಷ ನಡೆದ ಹಾಗೆ ನಡೆಯೋದಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಫೈನಲ್ ವೋಟರ್ ಲಿಸ್ಟ್ ಅನ್ನು ಕೊಡ್ತಾರೆ. ಸೊ ಆನ್ ಸ್ಪಾಟ್ ಇನ್ಕ್ಲೂಷನ್ಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರಲ್ಲ. ಹೈ ಲೆವೆಲ್ ವೆರಿಫಿಕೇಶನ್ ಇರುತ್ತೆ. ಇನ್ನು ಸೆಂಟ್ರಲ್ ಫೋರ್ಸ್ ಆಗಿರ್ಬೋದು, ಲೋಕಲ್ ಪೊಲೀಸ್ ಆಗಿರ್ಬೋದು, ಬೂತ್ನ 100 ಮೀಟರ್ ಒಳಗೆ ಯಾರು ಕೂಡ ಬರಲ್ಲ. ಅಂದ್ರೆ ಆ ಪಟ್ಟಿಯಲ್ಲಿ ಇದ್ದಂಥವ್ರು ಮಾತ್ರ ಬರ್ತಾರೆ, ಅವ್ರು ವೋಟ್ ಹಾಕ್ತಾರೆ, ಹೋಗ್ತಾರೆ. ಸೊ ಯಾರು ಕೂಡ ಅಲ್ಲಿ ಇನ್ವಾಲ್ವ್ ಆಗೋ ಹಾಗೆ ಇಲ್ಲ, ಯಾವುದೇ ಫೇಕಿಂಗ್ ನಡೆಯೋ ಹಾಗೆ ಇಲ್ಲ. ವೀಕ್ಷಕರೇ, ಮತ್ತೊಂದು ಕಡೆ ನೋಡಿದ್ರೆ ಒಂದು ದೊಡ್ಡ ಮಟ್ಟದ ಡ್ರಾಮಾ ಶುರು ಆಗಿಬಿಟ್ಟಿದೆ. ಏನು? ದಿ ವೈರ್ ಇಂದ ಹಿಡಿದು ರಾಜದೀಪ್ ಸರ್ದೇಸಾಯಿ ತನಕ ಎಲ್ಲರೂ ಆಳುತ್ತಾ ಇದ್ದಾರೆ. 193 ಸಂಸದರು ಚೀಫ್ ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಅವರನ್ನ ತೆಗೆದು ಹಾಕೋದಕ್ಕೆ ಇಂಪೀಚ್ಮೆಂಟ್ ಮೋಷನ್ಗೆ ಸಹಿಯನ್ನ ಹಾಕಿದ್ರು. ಆದ್ರೆ ಯಾವುದೇ ಕಾರಣವನ್ನ ಕೊಡದೆ ಇವತ್ತು ಅದನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಜ್ಞಾನೇಶ್ ಕುಮಾರ್ ಅವರನ್ನ ಇವ್ರ ಕೈಯಿಂದ ತೆಗೆದು ಹಾಕೋದಕ್ಕೆ ಆಗಲಿಲ್ಲ. ಈ ಡ್ರಾಮಾವನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ನಿಜವಾಗ್ಲೂ ಮೋಸ ಆಗಿಬಿಟ್ಟಿದೆ ಇವರಿಗೆ, ಜ್ಞಾನೇಶ್ ಕುಮಾರ್ ಅವರನ್ನ ಇಂಡಿ ಒಕ್ಕೂಟವನ್ನ ಮುಗಿಸೋ ಸಲುವಾಗಿ ಬಿಜೆಪಿ ಹೊತ್ತು ಉಳಿಸ್ಕೊಂಡಿದೆ, ಇವ್ರದ್ದು ಆಟ ನಡೀತಾ ಇದೆ ಅಂತ ಅಂದುಕೊಳ್ಬಹುದು. ಆದ್ರೆ ನಿಜವಾದ ಸಂಖ್ಯೆಗಳನ್ನು ನೋಡಿದ್ರೆ, ರಿಯಾಲಿಟಿಯನ್ನು ನೋಡಿದ್ರೆ ಈ ಇಂಪೀಚ್ಮೆಂಟ್ ಮೋಷನ್ ಯಾಕೆ ತಿರಸ್ಕೃತ ಆಯ್ತು ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ವೀಕ್ಷಕರ, ಮಾರ್ಚ್ 12ನೇ ತಾರೀಕು ಟಿಎಂಸಿ ಈ ಇಂಪೀಚ್ಮೆಂಟ್ ಮೋಷನ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅದರ ಲೋಕಸಭೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಆಗಿರಬಹುದು, ಇನ್ನು ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗಿರಬಹುದು, ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ನಂಬರ್ಗಳನ್ನ ನೋಡಿ, ಇಡೀ ಸಂಸತ್ತಿನ ಒಟ್ಟು ಶಕ್ತಿ ಎಷ್ಟು? 788 ಸಂಸದರು. ಅದರಲ್ಲಿ 543 ಲೋಕಸಭೆಯಲ್ಲಿ ಇದ್ದಾರೆ, 245 ರಾಜ್ಯಸಭೆಯಲ್ಲಿ ಇದ್ದಾರೆ. ಹೌದು ಅಲ್ವೋ? ಸೊ ಇಷ್ಟು ದೊಡ್ಡ ಸಂಸತ್ತಲ್ಲಿ ಅಂತಹ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಯನ್ನ ತೆಗೆದು ಹಾಕಬೇಕಾದ್ರೆ, ಅಂದ್ರೆ ಜ್ಞಾನೇಶ್ ಕುಮಾರ್ ಅವರನ್ನ ಅವರ ಹುದ್ದೆಯಿಂದ ತೆಗೆದು ಹಾಕಬೇಕಾದ್ರೆ ಅಷ್ಟೇ ಸ್ಟ್ರಾಂಗ್ ಸಪೋರ್ಟ್ ಕೂಡ ಬೇಕಲ್ವಾ, ಮೆಜಾರಿಟಿ ವೋಟಿಂಗ್ ಇರಬೇಕಲ್ವಾ. ಆದ್ರೆ ಈ ದೊಡ್ಡ ಇಂಪೀಚ್ಮೆಂಟ್ ಮೋಷನ್ಗೆ ಸಹಿಯನ್ನ ಮಾಡಿದ್ದು ಎಷ್ಟು ಮಂದಿ ಗೊತ್ತಾ? ಜಸ್ಟ್ 193 ಸಂಸದರು. ಅಂದ್ರೆ ಒಟ್ಟು ಸಂಸತ್ತಿನ ಕೇವಲ 24% ಮಾತ್ರ. ಸೊ ಇದರ ಅರ್ಥ ಏನು? 75% ಸಂಸದರು ಅದನ್ನ ಬೆಂಬಲಿಸ್ತಾ ಇಲ್ಲ, ಅಥವಾ ಇಂಡಿ ಒಕ್ಕೂಟದ ಈ ಆರೋಪಗಳ ಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ. ಅದಕ್ಕಿಂತ ಮಜಾ ಏನಪ್ಪಾ ಅಂತಂದ್ರೆ, ಸ್ವತಃ ಇಂಡಿ ಒಕ್ಕೂಟದ ನಾಯಕರೇ ಇದರಿಂದ ಒಂದು ಸ್ವಲ್ಪ ದೂರ ಉಳ್ಕೊಂಡಿದ್ದು. ಇವರ ಸ್ವಂತ ಮೈತ್ರಿಯಲ್ಲೇ 100ಕ್ಕೂ ಹೆಚ್ಚು ಸಂಸದರು ಇದಕ್ಕೆ ಸೈನೇ ಮಾಡಲಿಲ್ಲ. ಆರೋಪ ಅಷ್ಟು ಗಂಭೀರ ಆಗಿದ್ದಿದ್ರೆ, ಇದು ಸತ್ಯನೇ ಆಗಿದ್ದಿದ್ರೆ, ಇಂಡಿ ಒಕ್ಕೂಟದಲ್ಲಿ ತಮ್ಮವರೇ ಯಾಕೆ ದೂರ ಹೋಗ್ತಾ ಇದ್ರು? ಅವ್ರು ಯಾಕೆ ಸೈನ್ ಮಾಡಿದ್ರೆ ಸುಮ್ಮನೆ ಕೂರ್ಬೇಕಾಗಿತ್ತು? ಹೌದಲ್ವೋ? ಆಮೇಲೆ ಈ ಇಂಪೀಚ್ಮೆಂಟ್ ಅಂತ ಹೇಳಿದ್ರೆ ಅದೇನೋ ಪ್ರೆಸ್ ಕಾನ್ಫರೆನ್ಸ್ ಅಥವಾ ಟ್ವೀಟ್ ಮಾಡಿದ ಹಾಗೆ ಅಲ್ಲ. ಇದೊಂದು ಸೀರಿಯಸ್ ಸಾಂವಿಧಾನಿಕ ಪ್ರಕ್ರಿಯೆ. ಇದಕ್ಕೆ ಮೆಜಾರಿಟಿ ಮಂದಿ ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ ಅಂಡ್ ಆರೋಪದಲ್ಲಿ ಒಂದು ತೂಕ ಇರಬೇಕಾಗತ್ತೆ. ಅಂಡ್ ಇಲ್ಲಿ ಸ್ಪೀಕರ್ ಹಾಗೆ ಚೇರ್ಮನ್ ಕೆಲಸ ಏನು? ಈ ಮೋಷನ್ಗೆ ಮೆಜಾರಿಟಿ ಬೆಂಬಲ ಪ್ರಾಮುಖ್ಯತೆ ಇದೆಯಾ ಅಂತ ಪರಿಶೀಲನೆ ಮಾಡುವಂಥದ್ದು. ಸೊ ಇಲ್ಲಿ ನಂಬರ್ಗಳೇ ಇಷ್ಟು ಕಡಿಮೆ ಇದ್ದಾಗ, ಸ್ವಂತ ವಿರೋಧ ಪಕ್ಷನೇ ಇಷ್ಟು ದೂರ ನಿಂತಾಗ, ಇಂಥ ಒಂದು ಮೋಷನ್ ಅನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದು ಹೇಗೆ? ಬೈ ಚಾನ್ಸ್ ತಗೊಂಡು ಹೋದ್ರೂ ಕೂಡ ಅದು ಸಂಸತ್ತಿನ ಪ್ರಕ್ರಿಯೆ ದುರುಪಯೋಗ ಆಗಲ್ವಾ? ಹೌದಲ್ವೋ? ಅದಕ್ಕೆ ಇದನ್ನ ಆರಂಭದಲ್ಲಿ ತಿರಸ್ಕಾರ ಮಾಡ್ತಾರೆ. ಬಟ್ ಈ ಲೆಫ್ಟ್ ಗ್ಯಾಂಗ್ ಬುದ್ಧಿ ನಿಮಗೆ ಗೊತ್ತಲ್ವಾ? ಇದರ ಮೇಲೂ ಕೂಡ ಒಂದು ನರೇಟಿವ್ ಅನ್ನ ಸೃಷ್ಟಿ ಮಾಡಿ ಯಾವುದೇ ಕಾರಣ ಇಲ್ಲದೆ ರಿಜೆಕ್ಟ್ ಮಾಡಿದ್ರು ಅಂತ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆಸ್ ಯೂಶುವಲ್ ಡ್ರಾಮಾ. ಇವತ್ತು ಯಾಕೆ ವಿರೋಧ ಪಕ್ಷ ತನ್ನ ಕ್ರೆಡಿಬಿಲಿಟಿಯನ್ನ ಕಳ್ಕೊಳ್ತಾ ಇದೆ ಇಡೀ ದೇಶದಲ್ಲಿ? ಪ್ರತಿ ರಾಜ್ಯದಿಂದ ಕೂಡ ಇವತ್ತು ಇಂಡಿ ಒಕ್ಕೂಟ ಯಾಕೆ ಹೊರಗೆ ಹೋಗ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಲೈವ್ ಎಕ್ಸಾಂಪಲ್ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಒಂದು ಫೇಲ್ಡ್ ನರೇಟಿವ್ಗೆ ಬೆಂಬಲವನ್ನ ಕೊಡೋದಕ್ಕೆ ಒಂದು ಇಡೀ ಎಕೋಸಿಸ್ಟಮ್ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ನೋಡಿ ನೀವಿಲ್ಲಿ. ಸೊ ಅಗೇನ್ ಇಂಡಿ ಒಕ್ಕೂಟ ಇಲ್ಲಿ ಫೇಲ್ ಆಗಬಿಡ್ತು. ಹಾಗಾದ್ರೆ ವೀಕ್ಷಕರೇ, ಇದು ರಾಜಕೀಯ ಟಾರ್ಗೆಟಿಂಗ್ ಅಥವಾ ಕ್ಲೀನ್ ಅಪ್ ಪ್ರೊಸೆಸ್? ಇಲ್ಲಿ ಜ್ಞಾನೇಶ್ ಕುಮಾರ್ ಅವ್ರದ್ದು ಏನಾದ್ರೂ ತಪ್ಪು ಇದೆಯಾ? ಅಥವಾ ಮಮತಾ ಬ್ಯಾನರ್ಜಿ ಹೇಳಿರೋ ಹಾಗೆ ಯಾವುದಾದ್ರೂ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ನಿರ್ಧಾರ ನಿಮ್ಮದು. ಆದ್ರೆ ಒಂದು ವಿಚಾರ ಮಾತ್ರ ಬಹಳ ಕ್ಲಿಯರ್ ಆಗಿಬಿಟ್ಟಿದೆ. ಪಟ್ಟಿ
ಕ್ಲೀನ್ ಆಗ್ತಾ ಇದೆ, ಆಟ ಶುರು ಆಗಿದೆ, ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನೋಡೋಣ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಏನಾಗತ್ತೆ ಅಂತ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.